ಅಪಾಯವಿದೆ ಎಚ್ಚರಿಕೆ ಸೂಪರ್ ಥ್ರಿಲ್ಲರ್ ಕಾಮಿಡಿ ಹಾರರ್ ಸಸ್ಪೆನ್ಸ್ ಎಲ್ಲ ಮಿಕ್ಸ್ ಆಗಿದೆ. ದಯವಿಟ್ಟು ಇಂಥ ಮೂವಿಗಳನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಎಂಟರ್ಟೈನ್ಮೆಂಟ್ ಕೊಡುವಂತ ಸಿನಿಮಾ ಇದು. ಕ್ಯಾಮರಾ ವರ್ಕ್ ಆಗಿರ್ಬೋದು, ಹಾಗೆ ಹೀರೋ ಆಕ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೇಳಿ ಮಾಡಿಸ್ದಾಗಿದೆ. ಅಂಡ್ ಥ್ಯಾಂಕ್ ಯು ಇಂಥ ಒಂದು ಒಳ್ಳೆ ಮೂವಿನ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಗಿಲ್ಲಿ ನಟ ಅಂತ. ಇವಾಗ ತಾನೇ ಅಪಾಯವಿದೆ ಎಚ್ಚರಿಕೆ ಅಂತ ಒಂದು ಸಿನಿಮಾ ನೋಡಿದೆ. ನಿಜವಾಗ್ಲೂ ಸಕಲಾಗಿತ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೂಪರ್ ಆಗಿತ್ತು. ಮೊದಲೇ RR ಪಿಕ್ಚರ್, ದೇವ್ರ ಪಿಕ್ಚರ್ ಅಂದ್ರೆ ಭಯ. ದಯವಿಟ್ಟು ಕನ್ನಡ ಸಿನಿಮಾ ಎಲ್ಲರೂ ನೋಡಿ ಅಂತ ಹೇಳುವಷ್ಟು ದೊಡ್ಡವನಲ್ಲ. ನನಗೆ ಪರ್ಸ್ನಲಿ ಸಿನಿಮಾ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಸಿನಿಮಾ ಬಂದು ನೋಡಿ, ಚೆನ್ನಾಗೈತೆ. ಎಲ್ರಿಗೂ ಭಯ ಹುಡ್ಸುತ್ತೆ, ಕಾಮಿಡಿ ಐತೆ, ಎಲ್ಲ ಐತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಅಪಾಯವಿದೆ ಎಚ್ಚರಿಕೆ ಸಿನಿಮಾ ವೀಕ್ಷಣೆ ಮಾಡಿದೋ. ಥ್ರಿಲ್ಲರು ಡಿಫ್ರೆಂಟ್ ಆಗಿದೆ. ನಿಜವಾಗ್ಲೂ ಒಂಥರ ಏನು ಎಕ್ಸ್ಪೆಕ್ಟೇಷನ್ ಅನ್ಕೋತೀವಿ ಅದಿರಲ್ಲ, ಬೇರೆ ಥರ ಇರ್ತದೆ. ತುಂಬ ಚೆನ್ನಾಗಿದೆ. ಒಂದ್ಸತಿ ವಾಚ್ ಮಾಡೋದು. ಡೋಂಟ್ ಮಿಸ್, ವಾಚ್ ಇಟ್. ಥ್ಯಾಂಕ್ ಯು. ಹೊಸದಾದ ಪ್ರಯತ್ನ ಹಾಗೂ ಹೊಸ ಟೀಮು, ಒಳ್ಳೆಯದಾಗಲಿ. ಈ ಒಂದು ಮೂವಿಯಲ್ಲಿ ಯುವಕರಿಗೆ ಹೇಳುವಂಥ ಒಂದು ವಿಚಾರ, ತುಂಬ ಹೇಳುವಂಥ ಒಂದು ವಿಚಾರ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ದೇಶದಲ್ಲಿರುವಂಥ ಒಂದು ನಿರುದ್ಯೋಗ, ಯುವಕರ ಜೀವನದಲ್ಲಿ ಏನೆಲ್ಲ ಒಂದು ಎಫೆಕ್ಟ್ ಮಾಡುತ್ತೆ, ಅದರಿಂದ ಯುವಕರು ಏನೆಲ್ಲ ಒಂದು ದಾರಿಗಳನ್ನ ಹಿಡಿತಾರೆ ಅನ್ನುವಂಥ ಒಂದು ಸಮಾಜದ ಕಳಕಳಿಯನ್ನು ಎತ್ತಿ ಹಿಡಿಯುವಂಥ ಒಂದು ಮೂವಿ ಆಗಿದೆ. ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ದಿ ಹೋಲ್ ಮೂವಿ. ಥ್ಯಾಂಕ್ ಯು. ಅಪಾಯವಿದೆ ಎಚ್ಚರಿಕೆ ತುಂಬಾ ಸಮಯ ಆದ್ಮೇಲೆ ಒಂದು ಒಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಎಲ್ಲ ಕನ್ನಡಿಗರಿಗೆ ಹೋಗ್ಬಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಭಿಜಿತ್ ತೀರ್ಥಹಳ್ಳಿ ಅವರು ಟ್ಯಾಲೆಂಟೆಡ್ ಡೈರೆಕ್ಟರು. ತುಂಬಾ ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಅವ್ರ ಆಕ್ಟಿಂಗ್ ನೋಡಿ ನನಗೆ ತುಂಬಾ ಇಷ್ಟ ಆಗಿದೆ. ಎಲ್ಲರೂ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶೇಷವಾದಂಥ RR ಸಿನಿಮಾ. ಅಭಿಜಿತ್ ತೀರ್ಥಹಳ್ಳಿ ಅವರ ಒಂದು ಕನಸು, ಅನೇಕ ವರ್ಷಗಳಿಂದ ಅವರ ಕನಸನ್ನು ಇಟ್ಕೊಂಡು ಬಂದಿದ್ದಾರೆ. ಅಪಾಯ ಇದೆ ಎಚ್ಚರಿಕೆ. ತುಂಬಾ ಅದ್ಭುತವಾಗಿ ಎಲ್ಲ ನಟರು ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಕೊನೆ ತನಕ ಈ ಚಿತ್ರ ಯಾವ ರೀತಿ ಇದೆ ಸಸ್ಪೆನ್ಸ್ ಅನ್ನೋದು ಗೊತ್ತಾಗಲ್ಲ. ಎಲ್ಲ ಮೊದಲನೇ ಪ್ರಾರಂಭ ಆದ ಸಮಯದಿಂದ ಕೊನೆ ತನಕನೂ ಚಿತ್ರವನ್ನ ಕಣ್ಣು ಮಿಟಿಸಿ ನೋಡುವಂತ ರೀತಿ ಇದೆ. ಎಲ್ಲರೂ ತುಂಬಾ ಅದ್ಭುತವಂತ ಆಕ್ಟ್ ಮಾಡಿದ್ದಾರೆ. ಹೀರೋಯಿನಿ, ಅವ್ರ ಜೊತೆ ಫ್ರೆಂಡ್ಸು, ಮತ್ತೆ ಎಲ್ಲವೂ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಒಂದ್ ಕಡೆ ಸಿನಿಮಾ ನೋಡ್ಬೇಕಾದ್ರೂ ಡಬಲ್ ಗುಂಡಿಗೆ ಇರ್ಬೇಕಂದ್ರೆ ತಪ್ಪಾಗಲ್ಲ. ತುಂಬಾ ಅದ್ಭುತ ಆಗ್ತದೆ. ಅದಕ್ಕೆ ಬಂಡವಾಳ ಹೂಡ್ತಾರಲ್ಲ ಪ್ರೊಡ್ಯೂಸರ್, ಅವ್ರು ಚೆನ್ನಾಗಿರ್ಬೇಕಾದ್ರೆ, ಇನ್ನೂ ಹೆಚ್ಚಿನ ಸಿನಿಮಾ ತೆಗಿಬೇಕಾದ್ರೆ ಅವ್ರಿಗೆ ನಾವೆಲ್ಲ ಕನ್ನಡಿಗರು ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ಕನ್ನಡ ಚಿತ್ರರಂಗವನ್ನ ಎತ್ತಿಡಿಯುವಂತ ಕೆಲಸ ಮಾಡೋಣ. ನಾನು ಹೊಸ ಸಿನಿಮಾಗಳನ್ನ ಪ್ರತಿ ವಾರ ನೋಡ್ತಾನೆ ಇರ್ತೀನಿ. ಶುಭವಾಗಲಿ ಸರ್. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಅಪಾಯವಿದೆ ಎಚ್ಚರಿಕೆ ಮೂವಿ ನೋಡಿದೆ. ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಹಾಫ್ ತರ ಲವ್ ಸೆಂಟಿಮೆಂಟು, 3 ಜನ ಕೆಲಸ ಇಲ್ಲದವರು ಅವ್ರ ಲೈಫು. ಅದು ಸೆಕೆಂಡ್ ಹಾಫ್ ತುಂಬಾನೇ ನಿಜವಾಗ್ಲೂ ನೋಡೋಕ್ಕೋದ್ರೆ ತುಂಬಾನೇ ಅಪಾಯ ಇದೆ. ಸಿಕ್ಕಾಪಟ್ಟೆ ಹಾರರ್ ಸೀಕ್ವೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದೆ. ಸೀಟ್ ಎರ್ಚಲ್ಲಿ ಕೂಡ ಅಂತ ಮಾಡುತ್ತೆ ಸೆಕೆಂಡ್ ಹಾಫ್ ಮೂವಿ. ಯಾರು ಮಿಸ್ ಮಾಡಬೇಡಿ. ಕನ್ನಡದ ಮೂವಿ, ಕನ್ನಡದವ್ರು ಮಾಡಿದ್ದು, ತೀರ್ಥಹಳ್ಳಿ ಹುಡುಗರು. ಸೊ ತೀರ್ಥಹಳ್ಳಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಎಲ್ಲರೂ ನೋಡಿ, ಯಾರು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಆಗಿದೆ ಸಿನಿಮಾ. ತೀರ್ಥಹಳ್ಳಿ ಡೈರೆಕ್ಟರ್ ನಮ್ಮೂರ್ನವರೇನೆ, ಅಭಿಜಿತ್ ತೀರ್ಥಹಳ್ಳಿ. ತುಂಬಾ ಸ್ಕ್ರೀನ್ ಪ್ಲೇ ಅಂತೂ ಅಂದ್ರೆ ತುಂಬಾ ಕಡಿಮೆ ನಾವು ಈ ತರ ನೋಡೋದು. ಎಲ್ಲೂ ಬೋರ್ ಆಗಲ್ಲ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಲಾಸ್ಟ್ ವರೆಗೂ ಒಂಥರ ಸೀಟ್ ತುದಿಲ್ ಕುತ್ಕೊಂಡು ನೋಡೋ ಹಂಗಿರುತ್ತೆ. ತುಂಬಾ ಒಳ್ಳೆ ಪ್ರಯತ್ನ. ಆಕ್ಟಿಂಗ್ ಎಲ್ಲದು ಚೆನ್ನಾಗಿದೆ, ಟೆಕ್ನಿಕಲಿ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ. ಹೊಸ ಪ್ರಯತ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕೂಡ ಅಪಾಯಕಾರಿ ಇರುತ್ತೆ ಎಲ್ಲೆಲ್ಲ ಒಂದೊಂದು ಕಡೆ. ಯಾಕಂದ್ರೆ ಸೌಂಡು ತುಂಬಾ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ. VFX ತುಂಬಾ ಚೆನ್ನಾಗಿದೆ. ಮತ್ತೆ ಸಿನಿಮಾದಲ್ಲಿ ನಟನೆ ಆಗಿರ್ಬೋದು, ಜೊತೆಗೆ ಒಂದು ಒಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾನ ನೀವು ನೋಡಬೇಕು ಅಂತ ಅನ್ಸಿದ್ರೆ ನೀವು ಕಣ್ಣು ಮುಚ್ಕೊಂಡು ಥಿಯೇಟರ್ ಕಡೆಗೆ ಬರ್ಬೋದು ನಮ್ಮ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ನೋಡೋದಕ್ಕೆ. ಒಂದು ಉತ್ಸಾಹಿ ಯುವಕರು
ಸೊ ಅವರು ನಡ್ಕೊಂಡು ಹೋಗುವಂತ ಜೀವನ ಶೈಲಿ, ಅದು ಬಿಟ್ಟೇನೋ ಮಾಡಬೇಕು ಅಂತ ಹೋದಾಗ ಏನೇನಾಗುತ್ತೆ ಕಲ್ಬುಸ್ಕಿಗಳು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ಆಗುವಂತ ಸಿನಿಮಾ. ನಿಜವಾಗ್ಲೂ ತುಂಬಾ ಸಸ್ಪೆನ್ಸು ಇಲ್ಲಿ ಎಲ್ಲ ಇದೆ. ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಅನುಭವ ಕೊಡುತ್ತೆ ಅಂತ ಹೇಳ್ತೀನಿ. ಇಡೀ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ, ಒಳ್ಳೇದು ಮಾತ್ರ ಆಗಲಿ. ಥ್ಯಾಂಕ್ ಯು. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಅಕ್ಷತಾ ಮಾತಾಡ್ತಾ ಇರೋದು. ಸೊ ಮೂವಿ ಟೈಟಲ್ ತಕ್ಕಂತೆ ಕಂಪ್ಲೀಟ್ ಆಗಿ ಮೂವಿ ಹಾಗೆ ಇದೆ, ಅಪಾಯವಿದೆ ಎಚ್ಚರಿಕೆ ಅಂತ. ಸೊ ಕಂಪ್ಲೀಟ್ಲಿ ಸ್ಟಾರ್ಟ್ ಇಂದ ಎಂಡ್ ತನಕ ಎಲ್ಲೂ ಸಸ್ಪೆನ್ಸ್ ನ ಬಿಟ್ಕೊಟ್ಟಿಲ್ಲ. ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇನ್ನೊಂದು ಮೂವಿ ಡಿಫ್ರೆಂಟ್ ಆಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇತ್ತು. ಸೊ ಕಂಪ್ಲೀಟ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಥ್ರಿಲ್ಸ್. ಲೈಕ್ ನನಗೆ ಮೂವಿ ನೋಡ್ಬೇಕಾದ್ರೆ ಅದು ಹಾರರ್ ಫಿಲ್ಮ್ ಯಾವ ತರ ಅಂತ ಅರ್ಥ ಆಗ್ತಿರ್ಲಿಲ್ಲ. ಸೊ ನಾನು ಒಂದು ಇಮ್ಯಾಜಿನ್ ಮಾಡ್ಕೊಳ್ತಿದ್ದೆ ಮೈಂಡ್ ಅಲ್ಲಿ, ಬಟ್ ಕಂಪ್ಲೀಟ್ಲಿ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂಡ್ ಐ ಹೋಪ್ ಇದು ತುಂಬಾ ಜನ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ. ಸೊ ಬಿಕಾಸ್ ಇವಾಗ ನಮ್ಮ ಸಿಚುವೇಶನ್ ಹೇಗಿದೆ ಅಂದ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಸಪೋರ್ಟ್ ಮಾಡ್ಬೇಕು ಆಡಿಯನ್ಸ್ ಕಡೆಯಿಂದ. ಐ ಹೋಪ್ ದಿಸ್ ವಿಲ್ ಬಿ ದ ಬ್ಲಾಕ್ ಬಸ್ಟರ್. ಅಂಡ್ ಥ್ಯಾಂಕ್ ಯು so much for having me here, sir. And also I wish all the very best to the entire team. So, thank you so much. ಹಾಯ್, ನಾನು ನಿಮ್ಮ APS ಜೂನ್ ಮಾತಾಡ್ತಿದ್ದೀನಿ. ಈಗ ತಾನೇ ಅಪಾಯವಿದೆ ಎಚ್ಚರಿಕೆ ಅಂತ ಸಿನಿಮಾ ನೋಡ್ಕೊಂಡ್ ಬಂದೆ. ಈ ಸಿನಿಮಾಗೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಈ ಸಿನಿಮಾ ನಿರ್ಮಾಣ ಮಾಡಿರುವಂತವ್ರು ನನ್ನ ಕ್ಲೋಸ್ ಫ್ರೆಂಡ್ ಮಂಜುನಾಥ್ ಅಂತ ಅಂದ್ಬಿಟ್ಟು, ಇನ್ನೊಬ್ರು ಮಂಜಣ್ಣ ಅಂತ. ಅಪಾಯವಿದೆ ಎಚ್ಚರಿಕೆ ಅನ್ನೋ ಆ ಟೈಟ್ಲಲ್ಗೆ ತಕ್ಕನಾಗಿ ಅಪಾಯ ಇದೆ ಸಿನಿಮಾದಲ್ಲಿ ಅಂತ ಅನ್ನೋದು ಖಂಡಿತವಾಗ್ಲೂ ಹೇಳ್ಬೋದು. ಯಾಕೆ ಅಂತಂದ್ರೆ ಅಷ್ಟು ಭಯ ಬೀಳಿಸುತ್ತೆ, ಅಷ್ಟು ಇಂಟೆನ್ಸ್ ಆಗಿದೆ. ಇದರಲ್ಲಿ ತುಂಬಾ ಹೇಳ್ಬೇಕು ಅಂತಂದ್ರೆ ರೀ ರೆಕಾರ್ಡಿಂಗ್ ಭಯ ಬೀಳಿಸುತ್ತೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ರೀ ರೆಕಾರ್ಡಿಂಗ್ ನ. ಮತ್ತೆ ಇದರಲ್ಲಿ ಮೇನ್ ಲೀಡ್ ಮಾಡಿರುವಂತ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಬಟ್ ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು, ತುಂಬಾ ಬ್ಯೂಟಿಫುಲ್ ಆಗಿ ಎಲ್ಲಾ ಕಡೆ ಆ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅಂತಂದ್ರೆ ಎಲ್ಲ ಇಡೀ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ ಅಂತ ಹೇಳ್ತೀನಿ. ಗುಡ್ ಲಕ್, ಆಲ್ ದ ವೆರಿ ಬೆಸ್ಟ್. ಈಗ ತಾನೇ ಅಪಾಯವಿದೆ ಎಚ್ಚರಿಕೆ ಸಿನಿಮಾನ ನೋಡಿದ್ವಿ. ವೆರಿ ವೆರಿ ಸರ್ಪ್ರೈಸಿಂಗ್. ಈ ಮಟ್ಟಕ್ಕೆ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಕಲಾವಿದರಾಗಿ ಐ ಥಿಂಕ್ ದೇ ಆರ್ ಸೋ ಟ್ಯಾಲೆಂಟೆಡ್. ನೋಡಿ ತುಂಬಾ ತುಂಬಾ ಖುಷಿ ಆಯ್ತು. ಐ ಥಿಂಕ್ ದೇ ವರ್ಕ್ ವೆರಿ ವೆರಿ ಹಾರ್ಡ್. ಅಂಡ್ 3 ಜನ ಕಾಂಬಿನೇಷನ್ ಬರುತ್ತೆ ಮೇಜರ್ ಪಾರ್ಟ್ ಆಫ್ ದ ಕಥೆಯಲ್ಲಿ. ಸೂರಿ, ಗಾಬ್ರಿ ಅಂಡ್ ಪೆಟ್ಟಿಗೆ ಅಂತ. ಅದ್ಭುತವಾದ ಕೆಮಿಸ್ಟ್ರಿ, ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಆಮೇಲೆ ಅಫ್ಕೋರ್ಸ್ ಇವ್ರ ಕ್ಯಾರೆಕ್ಟರ್ ಒಂದು ಟ್ಯಾಲೆಂಟೆಡ್ ಅಂತ, ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ. ಅಂಡ್ ಐ ಥಿಂಕ್ ಕಥೆನೂ ತುಂಬಾ ಬೇರೆ ಒಂದು ಪ್ರಯತ್ನ ಅನ್ಸುತ್ತೆ. ಅಂಡ್ ನಿರ್ದೇಶಕರ ಮೊದಲನೇ ಸಿನಿಮಾ, ವೆರಿ ವೆರಿ ಗುಡ್ ಅಟೆಂಪ್ಟ್. ಅಂಡ್ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿ ಚೆನ್ನಾಗಿತ್ತು. ಅಂಡ್ ಅಫ್ಕೋರ್ಸ್ ಏನೋ ಒಂದು ಎಲ್ಲರೂ ಹುಡುಗರು ನಿರ್ದೇಶನ ಮಾಡಿದಾಗ ಒಂದು ಹೊಸ ಈ ಜಾನರ್ ಅಲ್ಲಿ ಒಂದು ಹೊಸ ರೀತಿ ಕತೆ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆ ಅಟೆಂಪ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಅಂಡ್ ಅಫ್ಕೋರ್ಸ್ ಆಕ್ಟಿಂಗ್ ವೈಸ್ ಎಲ್ಲರೂ ತಿಂದ್ಬಿಟ್ಟಿದ್ದಾರೆ. ಐ ವಿಶ್ ದ ಟೀಮ್ ಆಲ್ ದಿ ಬೆಸ್ಟ್. ಈ ಸಿನಿಮಾ ಚೆನ್ನಾಗಿ ಆಗ್ಲಿ ಅಂತ ಹಾರೈಸ್ತೀನಿ. ಅಂಡ್ ಎಲ್ಲರೂ ದಯವಿಟ್ಟು ಥಿಯೇಟರ್ ಅಲ್ಲೇ ಬಂದು ಈ ಸಿನಿಮಾನ ನೋಡಿ ಇವರಿಗೆ ಬೆಂಬಲಿಸಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ವೆರಿ ಗುಡ್. ಎಲ್ರಿಗೂ ನಮಸ್ಕಾರ. ಹೆಸರು ಕೇಳಿದ್ರೇನೆ ಭಯ ಆಗತ್ತೆ. ಅಪಾಯವಿದೆ ಎಚ್ಚರಿಕೆ ಅಂತ. ನಾನು ಇಷ್ಟ ಪಡದೇ ಇರುವಂತ ಒಂದು ಶಾನ್ರೆ ಇದು. ನಮ್ಮ ಯಜಮಾನ್ರು ಅಭಿನಯಿಸಿರೋದಾಗ್ಲಿ, ನಾನು ಅಭಿನಯಿಸಿರೋದಾಗ್ಲಿ, ಯಾವ ಹಾರರ್ ಸಿನಿಮಾನು ಥ್ರಿಲ್ಲರ್ ಸಿನಿಮಾನು ನಾನು ಇಲ್ಲಿವರೆಗೂ ನೋಡಿಲ್ಲ. ನೋಡೋ ಒಂದು ಉದ್ದೇಶನೂ ಇರಲಿಲ್ಲ. ಚಿತ್ರದ ನಿರ್ಮಾಪಕರಾದಂಥ ಶ್ರೀಮತಿ ಪೂರ್ಣಿಮಾ ಅವರು ನಮ್ಮ ಯಜಮಾನ್ರಿಗೆ ಫ್ಯಾಮಿಲಿಗೆ ತುಂಬಾ ಬೇಕಾದವರು, ಬಹಳ ಒಳ್ಳೆಯ ಫ್ಯಾಮಿಲಿ ಫ್ರೆಂಡ್ಸ್ ನಾವು. ಸೊ ಹಾಗಾಗಿ ಅವರು ಇಲ್ಲ ಬಂದು ನೋಡಿ ಮೊದಲನೇ ಬಾರಿಗೆ ಏನೋ ಟ್ರೈ ಮಾಡಿದೀವಿ ಅಂತ ಹೇಳಿದ್ರು. ಸೊ ಬಹಳ ಕಷ್ಟಪಟ್ಟು ಬಂದೆ. ಅಂಡ್ ಅಫ್ಕೋರ್ಸ್ ನಿಜ ಹೇಳ್ಬೇಕು ಅಂದ್ರೆ ಅರ್ಧ ಇಲ್ಲಿತ್ತು ನನ್ನ ಫೇಸು. ಅವ್ರ ಕೈ ಒಳಗಡೆ ನೋಡಿಲ್ಲ ನಾನು. ತುಂಬಾ ಭಯ ಆಗುವಂತ ಸೀನ್ಸ್ ಎಲ್ಲ. ಬಟ್
ವಾಟ್ ಎವರ್ ಐ ಸಾ ಕತೆ ಕೇಳ್ತಾನೆ ಇದ್ದೆ, ಏನಾಗ್ತಿದೆ ನೆಕ್ಸ್ಟ್, ಯಾರು ಬಂದ್ರು ನೆಕ್ಸ್ಟ್, ಅಲ್ಲಿ ಏನಾಯ್ತು, ಇವಾಗ ಯಾರು ಹೆದರ್ಸಿದ್ರು ಅಂತೆಲ್ಲ. ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಅಭಿಜಿತ್. ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಅವ್ರು ಆ ಕ್ಯಾರೆಕ್ಟರ್ ಮಾಡಿದ್ದು ನಾವು ಎಂಜಾಯ್ ಮಾಡಿದ್ವಿ, ಆಮೇಲೆ ಗೊತ್ತಾಯ್ತು ಅವರೇ ಡೈರೆಕ್ಟರ್ ಕೂಡ ಅಂತ. ಅಂಡ್ ವಿಕಾಶ್ ಅಂಡ್ ಹಿಸ್ ಟೀಮ್ ಗಾಬ್ರಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಮಿಥುನ್. ಮೈ ಗಾಡ್, ಹಿ ವಾಸ್ ಮೈ ಮೋಸ್ಟ್ ಫೇವ್ರೆಟ್ ಅನ್ಸುತ್ತೆ. ಅಂಡ್ ಸೂರಿ ಕ್ಯಾರೆಕ್ಟರ್ ಅಲ್ಲಿ ವಿಕಾಶ್ ಹಿಸ್ ಪರ್ಫಾರ್ಮೆನ್ಸ್ ನಾನು ಹೇಳಕ್ಕಾಗಲ್ಲ. ಆಸ್ ಆಸ್ ಆಲ್ ನ್ಯೂ ಬಾಯ್ಸ್ ಅಂದ್ರೆ ಅಫ್ಕೋರ್ಸ್ ವಿಕಾಶ್ ಸೀರಿಯಲ್ಸ್ ಎಲ್ಲ ಮಾಡಿ ನಿಮ್ಮ ಪ್ರೀತಿನೆಲ್ಲ ಗಳಿಸಿದಾರೆ ಆಲ್ರೆಡಿ. ಐ ಥಿಂಕ್ ಹೀರೋ ಆಗಿ ಮೂರನೇ ಸಿನಿಮಾ. ಸೊ ಹೀಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಮಿಥುನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆ ಇನ್ನೊಬ್ರು ಫ್ರೆಂಡ್ ಇರ್ತಾರೆ, ಪೆಟ್ಟಿಗೆ ಅಲ್ಲ ಅವ್ರ ಕ್ಯಾರೆಕ್ಟರ್. ಈ 3 ಜನ ಕಾಂಬಿನೇಷನ್ ಸಕ್ಕತ್ ಎಂಜಾಯ್ ಮಾಡಿದೆ. ಅಂಡ್ ಭಯ ಆಗುವಂತದ್ದು ತುಂಬಾ ಸೀನ್ಸ್ ಇದೆ, ಅದನ್ನ ನಾನು ನೋಡ್ಲಿಲ್ಲ, ಬರೀ ಕೇಳಿಸ್ಕೊಂಡೆ. ಅಂಡ್ ಸ್ಟೋರಿ ಇವ್ರು ಹೇಳ್ತಾ ಇದ್ರು. ಸೊ ಈ ಜಾನ್ರೆ ಇಷ್ಟಪಡೋರು ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಸಕ್ಕತ್ ಎಂಜಾಯ್ ಮಾಡ್ತೀರಾ. ಒಳ್ಳೆ ಪೈಸಾ ವಸೂಲಾಗತ್ತೆ ನಿಮ್ಮೆಲ್ರಿಗೂ. ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ನ್ಯೂ ಕಮರ್ಸ್ ಬಹಳ ಕಷ್ಟಪಟ್ಟು ಒಂದು ವಿಭಿನ್ನವಾಗಿ ಅಂದ್ರೆ ಆ ಒಂದು ಜಾನ್ರಲ್ಲಿ ಎಂಟರ್ಟೈನ್ ಮಾಡೋ ತರ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾಗಳಿಗೆ ನಾವು ಹೆಚ್ಚಾಗಿ ಕೇಳ್ತಾ ಇರ್ತೀವಿ, ಯಾರು ಥಿಯೇಟರ್ ಬರ್ತಾ ಇಲ್ಲ, ಒಳ್ಳೆ ಸಿನಿಮಾ ಆದ್ರೂ ಬರ್ತಾ ಇಲ್ಲ ಅಂತ. ಅದನ್ನ ಸುಳ್ಪಡಿಸ್ಬೇಕು, ನಮ್ಮ ಚಿತ್ರರಂಗ ಬೆಳಿಬೇಕು. ಈ ತರ ಹೊಸ ಕಲಾವಿದರು ಒಳ್ಳೊಳ್ಳೆ ಸಿನಿಮಾಗಳು ಹಿಸ್ಟ್ರಿನಲ್ಲಿ ಅದು ರೆಕಾರ್ಡ್ ಆಗ್ಬೇಕು ಅಂದ್ರೆ ಕನ್ನಡಿಗರ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಸೊ ಅಭಿಜಿತ್ ಅಂಡ್ ಟೀಮ್ಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಈ ಜಾನ್ರೆ ಇಷ್ಟಪಡೋರಂತೂ ದಯವಿಟ್ಟು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನಂಜಯ್ ಮಾತಾಡ್ತಾ ಇದ್ದೀನಿ. ಸೊ ಅಪಾಯವಿದೆ ಎಚ್ಚರಿಕೆ. ಎಂಟರ್ಟೈನ್ಮೆಂಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬರ್ಬೇಕಾದ್ರೆ ಇವ್ ನಾನು ಸುಳ್ಳು ಹೇಳ್ದ. ಆಕ್ಚುಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಗ ಅಂತ. ಇದು ಬಂದಾದ್ಮೇಲೆ ಗೊತ್ತಾಗಿದ್ದು ಹಾರರ್ ಸಿನಿಮಾ ಅಂತ. ಆಕ್ಚುಲಿ ಮುಂಚೆ ಚಿಕ್ಕ ವಯಸ್ಸಲ್ಲಿ ಆಪ್ತ ಮಿತ್ರ ಅನ್ನೋ ಸಿನಿಮಾ ನೋಡ್ಬಿಟ್ಟು ಥಿಯೇಟರ್ಲಿ ಒಯ್ಕೊಂಡ್ಬಿಟ್ಟಿದೆ. ಇಂಟ್ರೋಲ್ ಯಾವಾಗ ಆಗುತ್ತಪ್ಪ ಮುಗಿಸ್ಬೇಕು ಅಂತ ಕಾಯ್ತಿದ್ದೆ ನಾನು. ಸೊ ಅಷ್ಟು ಹೆದರ್ಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಹೊಸ ಟೀಮು, ಹೊಸ ತಂಡ, ಹೊಸ ಪ್ರಯತ್ನ ಅಂತ ಹೇಳ್ತಿದ್ದಾರೆ. ಬಟ್ ಹೊಸ ತಂಡ ಮಾಡ್ದಂಗೆ ಈ ಸಿನಿಮಾ ಖಂಡಿತ ಇಲ್ಲ. ಯಾವ ಸ್ಟಾರ್ಗೂ ಕಡಿಮೆ ಇಲ್ಲ. ನಮ್ ವಿಕಾಸ್ ಅಷ್ಟು ಸಕಾಲಾಗಿ ಮಾಡಿದ್ದಾನೆ. ಸೊ ಅಣ್ಣಯ್ಯ ಸೀರಿಯಲ್ ಅಣ್ಣಯ್ಯನ ಮರ್ತ್ಬಿಟ್ಟು ಸೂರಿ ಮಾತ್ರ ನೆನ್ಪಿರ್ತಾರೆ ನಿಮ್ಗೆ, ಅಷ್ಟು ಸಕಾಲಾಗಿ ಮಾಡಿದ್ದಾನೆ. ಬ್ರದರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು. ಸೊ ಪ್ರತಿಯೊಬ್ರು ಆರ್ಟಿಸ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಅಷ್ಟೇ ಅದ್ಭುತ. ಇವ್ರು ಕಲಾವಿದ್ರೆ ಆಕ್ಚುಲಿ ಹೊಡೆದ್ಬಿಟ್ರೆ ಇವತ್ತು ಉಯ್ದೆ ಇಂಟರ್ವಲ್ ಅಲ್ಲಿ. ಸೊ ತುಂಬಾ ದಿವಸ ಆದ್ಮೇಲೆ ಒಂದು ಒಳ್ಳೆ ಸಿನಿಮಾನ ನೋಡಿದ್ದೀನಿ ಥಿಯೇಟರ್ಲಿ. ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಾನು ಒಂದು ಹಾಮಿ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಎದೆ ಮೇಲೆ ಕೈ ಇಟ್ಕೊಂಡು ಬಂದು ಸಿನಿಮಾ ನೋಡಿ. ನೀವು ಕೊಡೋ ಪ್ರತಿಯೊಂದು ರೂಪಾಯಿಗೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ನ ತಗೊಂಡು ಹೋಗ್ತೀರಾ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಬನ್ನಿ, ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಸಿನಿಮಾ ನೋಡಿ, ಮಜಾ ಮಾಡಿ. ಆಲ್ ದಿ ಬೆಸ್ಟ್ ಅಪಾಯವಿದೆ ಎಚ್ಚರಿಕೆ. ಐ ವಾಂಟ್ ದಿಸ್ ಫಿಲ್ಮ್ ಟು ವಿನ್. ಎಲ್ರಿಗೂ ನಮಸ್ಕಾರ. ಸೊ ಅಪಾಯವಿದೆ ಎಚ್ಚರಿಕೆ ಕನ್ನಡ ಸಿನಿಮಾ. ಅದರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ನನಗೆ ಖುಷಿಯಾಗಿರೋಂಥದ್ದು ಏನಪ್ಪಾ ಅಂತಂದ್ರೆ, ಸಾಕಷ್ಟು ಜನ ಕೂರ್ಗಿ ಹೀರೋಯಿನ್ಸ್ ನ ನಾವು ನೋಡಿದೀವಿ. ಕೂರ್ಗಿ ಹೀರೋನ ನಾವು ಆಕ್ಚುಲಿ ಅಪರೂಪಕ್ಕೆ ನೋಡ್ತಾ ಇದೀವಿ ಅಂತ ಅನ್ನಿಸ್ತು. ಸೊ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಅಂಡ್ ಐ ಲವ್ ದ ಕಾಂಬಿನೇಷನ್ ಆಫ್ ಪೆಟ್ಟಿಗೆ, ಗಾಬ್ರಿ ಅಂಡ್ ಯು. ಯಾ, ಅಂದ್ರೆ ಸೂರಿ ಇಸ್ ಎ ಕಾಮನ್ ನೇಮ್, ದಟ್ ಇಸ್ ಓಕೆ, ಯು ಆರ್ ಹೀರೋ, ಅಂಡರ್ಸ್ಟುಡ್. ಬಟ್ ಪಕ್ಕದಲ್ಲಿರೋ ಇಬ್ರು ಇದಾರಲ್ಲ, ಗಾಬ್ರಿ ಮತ್ತೆ ಪೆಟ್ಟಿಗೆ ಅಂತ, ಐ ರಿಯಲಿ ಲವ್ ದ ಕಾಂಬಿನೇಷನ್. ತುಂಬಾ ಚೆನ್ನಾಗಿ ಹ್ಯೂಮರ್ ವರ್ಕೌಟ್ ಆಗಿದೆ. ಅಂಡ್ ತುಂಬಾ ಚೆನ್ನಾಗಿ ಗಾಬ್ರಿ ಬೀಳ್ತೀರಾ ನೀವು, ಚೆನ್ನಾಗಿ ಮಾಡಿದೀರಾ ಕೂಡ. ಸೊ ಓವರ್ ಆಲ್ ಸಿನಿಮಾ ಅಂದ್ರೆ ಎಲ್ಲೂ ಕಾಯಿಸಲ್ಲ. ನೆಕ್ಸ್ಟ್ ಇನ್ನೇನೋ ಒಂದು ಬರುತ್ತೆ, ಇನ್ನೇನೋ ಒಂದು ಟ್ವಿಸ್ಟ್ ಕೊಡುತ್ತೆ ಅನ್ನೋ ರೀತಿನಲ್ಲಿ ಕೀಪ್ಸ್ ಅಸ್ ಎಕ್ಸೈಟೆಡ್. ಅಂಡ್ ಆಲ್ಸೋ ತುಂಬಾ ಟ್ವಿಸ್ಟ್ಗಳಿದೆ. ಎಲ್ಲಾನು ನಾವಿಲ್ಲಿ ಹೇಳ್ಬಿಟ್ರೆ ಮತ್ತೆ ಸಿನಿಮಾ ನೋಡಲ್ಲ ನೀವು ಎಲ್ರು ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ಬೇಕು. ಅಂಡ್ ಐ ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಅಭಿಜಿತ್ ಕರೆಕ್ಟ್ ಅಲ್ಲ? ಅಭಿಜಿತ್ ಅವರೇ ತುಂಬಾ ಚೆನ್ನಾಗಿ ಸಿನಿಮಾನ ತಗೊಂಡ್ ಬಂದಿದ್ದೀರಾ. ಅಂಡ್ ನೀವು ಅಲ್ಲಿ ನಿಂತ್ಕೊಂಡು ಹೇಳ್ತಿದ್ರಿ ಹೊಸಬ್ರ ತಂಡ ಅಂತ. ಎಲ್ಲೂ ಹೊಸಬ್ರ ತಂಡ ಅಂತ ಅನ್ಸಲ್ಲ. ಅಂಡ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಯು ಲುಕ್ ಬ್ಯೂಟಿಫುಲ್ ಆಲ್ಸೋ. ನಮ್ಗೆ ಅಂದ್ರೆ ನ್ಯಾಚುರಲ್ ಆಗಿ ಒಂದಷ್ಟು ಫೀಲಿಂಗ್ಸ್ ಇರುತ್ತಲ್ಲ, ಹುಡುಗರು ಕಿತ್ತಾಡುವಂಥದ್ದಾಗಿರ್ಬೋದು ಅಥವಾ ಪ್ರೀತಿ ಆಗುವಂಥ ಸಮಯದಲ್ಲಿ ಒಬ್ರು ನೋಡುವಂಥದ್ದಾಗಿರ್ಬೋದು, ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಅಂಡ್
ಫಾರ್ ದ ರಿಯಲ್ ಲೈಫ್ ಇಟ್ಸ್ ಟ್ರೂ ಅಂತ ಅನ್ಸುತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್. ಅಪಾಯವಿದೆ ಎಚ್ಚರಿಕೆಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಅನ್ಸೋದು ನಾವು ಸಿನಿಮಾ ನೋಡ್ಬೇಕಾದ್ರೆ ದ ಮ್ಯೂಸಿಕ್ ಪಾರ್ಟ್. ಸುನಾಥ್ ಗೌತಮ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ನ ಎಲ್ ಬೇಕಲ್ಲಿ ಹೆದರ್ಸಿ ಎಲ್ ಬೇಕಲ್ಲಿ ಸೂದಿಂಗ್ ಆಗಿ ತಗೊಂಡೋಗಿ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಗೆ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಒಳ್ಳೆದಾಗಿ ಗುಡ್ ಲಕ್ ಗುಡ್ ಲಕ್. ಬಂದಿದೆ. ಸೊ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಆಲ್ ದಿ ವೆರಿ ಬನ್ನಿ ಬನ್ನಿ ತಂಗಿರು ಒಟ್ಟಿಗೆ ಹೇಳಿ. ತಂಗಿರೆಲ್ಲ ಇಲ್ಲಿದ್ದಾರೆ. ಎಸ್ ತಂಗಿರು ತುಂಬಾ ಅದ್ಭುತವಾದಂತ ಸಿನಿಮಾ. ನಮ್ಮ ಸೌಮ್ಯ ಸ್ವಭಾವಿ ಶಿವಣ್ಣ ನಮ್ಗೆಲ್ಲೂ ಕಾಣಿಸ್ಲೇ ಇಲ್ಲ. ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಆಕ್ಚುಲಿ ಸೂರಿ ತರನೇ ಮಾಡಿದಾನಂದ್ರೆ ಅವನ ಆಕ್ಟಿಂಗ್ ಸ್ಕಿಲ್ಸ್ ನ ನೀವು ಬಂದು ನೋಡ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ನಮ್ಮ ಊರ್ನವರು ಐ ಥಿಂಕ್ ನಮ್ಮ ತೀರ್ಥಹಳ್ಳಿ ಸೇತುವೆ, ನಮ್ಮ ಕವಲೇದುರ್ಗನ್ನ ನೀವು ಈ ತರ ಬೇರೆ ಎಲ್ಲೂ ನೋಡಿರೋದು ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ನೋಡಿದ್ದಾರೆ. ಸೊ ಎಲ್ರು ಬಂದು ನೋಡ್ಬೇಕು ಸಿನಿಮಾನ. ಹೌದು, ಕವಲೇದುರ್ಗ ಕೋಟೆ ಬೆಟ್ಟ ಎಲ್ಲ ಸುಮ್ನೆ ಟ್ರೆಕ್ಕಿಂಗ್ ಹೋಗಿ ಗೊತ್ತಿದ್ದವ್ರಿಗೆ ಇದು ಒಂದು ಹೊಸದಾಗಿ ಕತೆ ನಿರೂಪಣೆ ಮಾಡಿದ್ದೀರಾ ಅಭಿಜಿತ್ ತೀರ್ಥಹಳ್ಳಿ ಅವರೇ. ತುಂಬಾ ಥ್ಯಾಂಕ್ಸ್. ಅಂಡ್ ತುಂಬಾ ಚೆನ್ನಾಗಿತ್ತು. ನಂಗೆ ಅವ್ರ ಮುಂಚೆ ಡಿಸ್ಕಸ್ ಮಾಡ್ದಂಗೂ ಫಾಲಿ ಎಫೆಕ್ಟ್ ಎಲ್ಲದನ್ನು ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಐ ಥಿಂಕ್ ಇದು ನಾವು ಥಿಯೇಟ್ರಲ್ಲಿ ಬಂದು ನೋಡಿದಾಗ್ಲೇ ಮಾತ್ರ ಇದ್ರದ್ದು ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಅಂಡ್ ಇವಂದು ಬಹಳ ಚೆನ್ನಾಗಿದೆ ಆಕ್ಟಿಂಗ್. ಅಣ್ಣಯ್ಯನಲ್ಲಿ ನೋಡಿದ್ದಕ್ಕೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂಡ್ ಯಂಗರ್ ವರ್ಷನ್ ಆಫ್ ವಿಕಾಸ್ ಶುತ್ತಯ್ಯ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಐ ಥಿಂಕ್ ವಿ ಲವ್ ದ ಸಾಂಗ್. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರು ಬರೀ ನಿರ್ದೇಶನ ಅಲ್ಲ, ಸಕ್ಕಲಾಗಿ ಆಕ್ಟ್ ಮಾಡಿದ್ದಾರೆ. ಅದು ನೋಡಕ್ ಅವ್ರು ಬರ್ಲೇಬೇಕು ಖಂಡಿತ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಸೊ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು ಈ ಚಿತ್ರದ ಬಗ್ಗೆ, ಕಾಂಟೆಂಟ್ಸ್ ಬಗ್ಗೆ ಸುಮಾರಷ್ಟು ವಿಡಿಯೋಸ್ ಅಲ್ಲೆಲ್ಲ ಮಾತಾಡಿದ್ದೀನಿ. ಆ್ಯಂಡ್ ಮೂವಿ ನೋಡಿದ್ಮೇಲಂತೂ ಏನು ಮಾತು ಬರ್ತಾ ಇಲ್ಲ. ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಮೂವಿ. ಶುರುನಲ್ಲೇ ಇದು ಸೀಟ್ ಎಡ್ಜಲ್ಲಿ ಕೂರಿಸುವಂಥ ಮೂವಿ ಅಂತ ಹೇಳಿದರು. ಖಂಡಿತವಾಗ್ಲೂ ಸೀಟ್ ಎಡ್ಜಲ್ಲಿ ಕೂರಿಸುವಂಥ ಮೂವಿನೇ. ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಫನ್ ಜಾಸ್ತಿ ಇದೆ ಮೂವಿನಲ್ಲಿ. ಎಲ್ಲರೂ ತುಂಬ ಎಂಜಾಯ್ ಮಾಡೋದು. ಇಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಜೊತೆಗಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ನೈಸ್ ಬಿಕಾಸ್ ವಿಕಾಶ್ ಒಂದು ಏನೋ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ನಾವು ಡೈಲಿ ನೋಡ್ತಿರ್ತೀವಿ ನಮ್ಮ ಧಾರಾವಾಹಿನಲ್ಲಿ, ಬಟ್ ಆ ಥರ ಮೂವಿನಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಖಂಡಿತವಾಗ್ಲೂ ಈ ಚಿತ್ರನ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಬಂದು ಥಿಯೇಟರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಯಾ, ಆಲ್ ದಿ ವೆರಿ ಬೆಸ್ಟ್ ಟೀಮ್. ಮಾತಾಡ್ಲಾ? ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ಬಗ್ಗೆ ನನ್ನ ಹೆಂಡತಿ ಮಾತಾಡ್ತಾಳೆ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಯಾಕಂದರೆ ನನಗೆ ಈ ಥರ ಥ್ರಿಲ್ಲಿಂಗು ಹಾರರ್ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಸಂತು ಕರ್ಕೊಂಡು ಹೋಗುವಂತ ಫಸ್ಟೇ ನಾನೇ ಕೇಳಿದ್ದೆ. ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಸಖತ್ತಿತ್ತು ಸಿನಿಮಾ ಮಾತ್ರ. ಈಗ ಮನೆಗೆ ಹೋದ್ರೆ ನನಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಫುಲ್ ಎದುರ್ಕೊಂಡ್ಬಿಡ್ತಾಳೆ ದೇವ್ ಸಿನಿಮಾ ಅಂದ್ರೆ. ಇಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆರ್ ಸಿನಿಮಾ ಅಂದ್ರೆ. ಇವ್ರದ್ದು ನಾನು ಸೀರಿಯಲ್ ನೋಡ್ತಾ ಇದ್ದೆ. ಸೊ ಆ ಆಕ್ಟಿಂಗು ನೋಡಿ ನನಗೆ ಶಾಕ್ ಆಗಿದ್ದೀನಿ. ಇನ್ನ ಕಾಮಿಡಿ ಅಂತೂ ಸಖತ್ತಿತ್ತು. ನಾನು ಸಿನಿಮಾ ನಿಜವಾಗ್ಲೂ ಎಂಜಾಯ್ ಮಾಡಿದ್ದೀನಿ. ಇಡೀ ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್ ಸರ್. ಇಲ್ಲ ಚೆನ್ನಾಗಿ ಓಡ್ಲಿ ಸಿನಿಮಾ. ನಿಜವಾಗ್ಲೂ ಒಂದು ಅದ್ಭುತವಾದ ಪಿಕ್ಚರು. ನಾನು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಪ್ರತಿ ಸೀನು ಎಂಜಾಯ್ ಮಾಡಿದೆ. ಅದರಲ್ಲೂ ಬ್ರದರ್ ನಿಮ್ದಂತೂ ಎಕ್ಸ್ಟ್ರಾರ್ಡಿನರಿ. ಜಾಸ್ತಿ ಭಯ ಆಗ್ಬಿಟ್ರೆ ಆ ಥರ ವಾಯ್ಸೇ ಬರಲ್ಲ. ಅದು ಸೀರಿಯಸ್ಲಿ ಅದು ನಿಜವಾಗ್ಲೂ ಭಾರಿ ನೈಜವಾಗಿತ್ತು. ನಮ್ಮ ಡೈರೆಕ್ಟರ್ ಅಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಇಸ್ ಎಕ್ಸ್ಟ್ರಾರ್ಡಿನರಿ. ಅದ್ಭುತವಾಗಿದೆ ಪಿಕ್ಚರ್. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಥಿಯೇಟ್ರಿಗೆ ಬಂದು ಪಿಕ್ಚರನ್ನು ನೋಡಿ. ಪಿಕ್ಚರ್ ಚೆನ್ನಾಗಿದೆ ಅಂದರೆ ನೀವು ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಹೇಳಿ ಮೌತ್ ಪಬ್ಲಿಸಿಟಿಯನ್ನು ಮಾಡಿ. ಬಾಯಿಂದ ಬಾಯಿಗೆ ಪಿಕ್ಚರ್ ಹಬ್ಲಿ. ದಯವಿಟ್ಟು ಈಗ ನೋಡಿದರೆ ಎಲ್ಲ ಪಿಕ್ಚರ್ಗಳು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ದಯವಿಟ್ಟು ಈ ಒಂದು ಸಿನಿಮಾನ ಗೆಲ್ಲಿಸ್ಬೇಕು. ತುಂಬ ಅದ್ಭುತವಾಗಿದೆ. ಎಂಟರ್ಟೈನ್ಮೆಂಟ್ ಪಕ್ಕ. ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ. 100% ಸಕ್ಸಸ್ ಆಗಿ ಆಗುತ್ತೆ. ಅಪಾಯವಿದೆ ಎಚ್ಚರಿಕೆ. ಅದ್ಭುತವಾದ ಪಿಕ್ಚರು. ಥ್ಯಾಂಕ್ ಯು. ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆನಾ? ನನಗೆ ಮನೆಗೆ ಹೋದ್ಮೇಲೆ ನನಗೂ ಅಪಾಯವಿದೆ ಎಚ್ಚರಿಕೆ ಈಗ.
ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾನ್ಯಾ ಅಯ್ಯರ್. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಇವಾಗ ಹಿಂಗಾಗಿದೆ ಅಂದ್ರೆ ಹೊಸ ಕಲಾವಿದರಿಗೆ ನಟನೆ ಮಾಡೋ ಅವಕಾಶ ಅಥವಾ ಹೆಸರು ಮಾಡೋ ಅವಕಾಶ, ದುಡ್ಡು ಮಾಡೋ ಅವಕಾಶ ಕಮ್ಮಿ ಆಗ್ತಾ ಬರ್ತಾ ಇದೆ. ನಾವು ಅಪಾಯವಿದೆ ಎಚ್ಚರಿಕೆ ಅಂತ ಒಂದು ಸ್ಲೇಟ್ ಬೋರ್ಡ್ ಹಾಕೊಂಡು ಓಡಾಡುವಂತ ಪರಿಸ್ಥಿತಿ ಇದ್ದಾಗ ಅಪಾಯವಿದೆ ಎಚ್ಚರಿಕೆ ಅನ್ನೋ ಸಿನಿಮಾ ತಂಡ ಬಂದು ಹೊಸ ಭರವಸೆ ಹುಟ್ಟಿಸಿದೆ ಅಂತ ಹೇಳಿದ್ರಲ್ಲಿ ಏನು ತಪ್ಪೇನೂ ಇಲ್ಲ. ಇದರಿಂದ ನನಗೆ ನಿಜವಾಗ್ಲೂ ಎಷ್ಟು ಇನ್ಸ್ಪಿರೇಷನ್ ಆಗ್ತಿದೆ ಅಂದ್ರೆ 3 ಜನ ನಟರು, ವಿಕಾಶ್ ಆಗಿರ್ಲಿ ಅಥವಾ ಮಿಥುನ್ ಅವರಾಗಿರ್ಲಿ ಅಥವಾ ರಾಘವ್ ಅವರಾಗಿರ್ಲಿ, ಪೈಪೋಟಿ ಮೇಲೆ ನಟನೆ ಮಾಡ್ದಂಗಿದೆ. ಒಂಥರ ಈ ಹೆಲ್ತಿ ಕಾಂಪಿಟೇಷನ್ ನೋಡಕ್ಕೆ ನಮಗ್ ಖುಷಿ ಆಗುತ್ತೆ. ನಾವು ಇದೇ ತರ ಸ್ಕ್ರೀನ್ ಮೇಲೆ ಪ್ರತಿಯೊಬ್ಬ ಪ್ರೇಕ್ಷಕನ್ನು ಆಕರ್ಷಿಸ್ಕೊಳ್ಳುವಂತ ಒಂದು ಶಕ್ತಿ ಇರ್ಬೇಕಲ್ಲ, ಅದ್ ನನಗೂ ಇರ್ಬೇಕು ಅಂತ ಅನ್ಸ್ತಾ ಇದೆ. ನನ್ಗೆ ಕಲಿಯಕ್ ಆಸೆ ಆಗ್ತಾ ಇದೆ. ಈ ತರ ಒಂದು ಹುರುಪು ಹೆಚ್ಚು ಮಾಡುವಂತ ಸಿನಿಮಾಗಳು ತುಂಬಾ ಕಡಿಮೆ ಆಗಿದೆ ಅಂತ ಒಂದು ಈ ಕಾಲಘಟ್ಟದಲ್ಲಿ ಈ ತಂಡ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ, ಒಂದು ಒಳ್ಳೆ ಕಥೆಯನ್ನ ತಂದಿದೆ. ಅಭಿಜಿತ್ ಅಲ್ವಾ, ಅಭಿಜಿತ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ನಾನು ಈ ಸಿನಿಮಾನ ಖಂಡಿತವಾಗ್ಲೂ ದುಡ್ಡು ಕೊಟ್ಟು ಥಿಯೇಟರ್ ಅಲ್ಲಿ ನನ್ನ ಫ್ರೆಂಡ್ಸ್ನ, ನನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ನೋಡ್ತೀನಿ. ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರಮೋಷನ್ ಮಾಡ್ತೀನಿ. ಯಾಕಂದ್ರೆ ನಂಗೆ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗಿದೆ ಸಿನಿಮಾ. ಎಲ್ಲಾ ನಟರು ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋಯಿನ್ ಕೂಡ ಅಷ್ಟೇ, ನಿಮ್ಮ ಹೆಸರು ಗೊತ್ತಾಗಿಲ್ಲ, ರಾಧಾ ಅವರು ಅಷ್ಟೇ. ಐ ಥಿಂಕ್ ಇಟ್ಸ್ ಅ ಮೈಂಡ್ ಬ್ಲೋಯಿಂಗ್ ಸಬ್ಜೆಕ್ಟ್. ಹಾರರ್ ಥ್ರಿಲ್ಲರ್ ಅಂತ ನಾವು ಅನ್ಕೊಂಡಾಗ ಏನೇನು ಅದು ನಮ್ಮಲ್ಲಿ ಒಂದು ಭಾವನೆಗಳನ್ನ ಹುಟ್ಟಿಸ್ಬೇಕು, ಭಯ ಹುಟ್ಟಿಸ್ಬೇಕು ಅಥವಾ ಹಾಸ್ಯನ ತರಿಸ್ಬೇಕು, ಪ್ರತಿಯೊಂದೂ ನೀವು ನಿರೀಕ್ಷೆನೇ ಮಾಡಿರಲ್ಲ ಅಂತ ಸಮಯದಲ್ಲಿ ಎಲ್ಲ ಒಟ್ಟಾಗಿ ಹುಟ್ಕೊಳ್ಳುತ್ತೆ. ಸೊ ದಿಸ್ ಐ ಥಿಂಕ್ ಐ ಆಮ್ ಜಸ್ಟ್ ಮೈಂಡ್ ಬ್ಲೋನ್ ರೈಟ್ ನಾವು. ನಂಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ ಹೆಚ್ಚಾಗಿ. ಬಟ್ ಐ ಆಮ್ ರಿಯಲಿ ವಿಶಿಂಗ್ ದ ವೆರಿ ಬೆಸ್ಟ್. ನನ್ಗೆ ಎಷ್ಟು ನಗ್ತಾ ಇದೆ ಅಂದ್ರೆ ಇದಕ್ ನಗ್ಬೋದಾ ನಗ್ಬಾರ್ದಾ ಅಂತ ನನ್ನಲ್ಲೇ ಡೌಟ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಯಾರು ನಗ್ತಾನೆ ಇರ್ಲಿಲ್ಲ, ಬೇರೆಯವರೆಲ್ಲ ಸ್ವಲ್ಪ ಏನೋ ಆ ಕೆಲವೊಂದು ಪೋರ್ಷನ್ಸ್ ಅಲ್ಲಿ ನಿಮ್ದು ಹಿಡನ್ ಕಾಮಿಡೀಸ್ ಇರ್ತಾ ಇತ್ತು ಅಥವಾ ಡಾರ್ಕ್ ಕಾಮಿಡೀಸ್ ಇರ್ತಾ ಇತ್ತು. ಐ ಥಿಂಕ್ ಇಟ್ಸ್ ಜಸ್ಟ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್. ಎಲ್ಲಾ ಭಾವನೆಗಳು ಅಡಗಿದೆ. ಅಂಡ್ ಭಯ ಮಾತ್ರ ಜಂಪ್ ಸ್ಕೇರ್ಸ್ ಆಗಿರ್ಲಿ ಅಥವಾ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ನಾವೇನ್ ಹೇಳ್ತೀವಿ, ಕರೆಕ್ಟ್ ಆಗಿ ಹೆಸರು ತಕ್ಕನಾಗಿದೆ. ಐ ಆಮ್ ರಿಯಲಿ ಹ್ಯಾಪಿ ದಟ್ ಕನ್ನಡಕ್ಕೆ ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ನೀವು ಇಂಥ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡಬೇಕು. ನಿಮಗೆ ಸಪೋರ್ಟ್ ಮಾಡಿದಂತಹ ನಿರ್ಮಾಪಕರು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಸಿನಿಮಾ ರಂಗಕ್ಕೆ ಇಂಥ ಒಳ್ಳೆಯ ಕೊಡುಗೆನ ನೀವು ನೀಡಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಕಲಾವಿದರು ಅವರ ಒಂದು ಪಾತ್ರಕ್ಕೆ ಜಸ್ಟಿಸ್ ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಭಯದಲ್ಲೂ ನಗಿಸ್ತಾರೆ ಅಂದ್ರೆ ನಿಜವಾಗ್ಲೂ ಅದು ಕಷ್ಟದ ವಿಚಾರ. ಆಲ್ರೆಡಿ ಭಯ ಪಡಿಸ್ತಾ ಇದಾರೆ. ಅದು ಮಧ್ಯ ಆ ನಗುವುದೆಲ್ಲ ನಿಜವಾಗ್ಲೂ ಸರ್ ಗೊತ್ತಿರ್ಲಿಲ್ಲ. ಒಳಗೋಗಕ್ಕೂ ಮುಂಚೆ ನೀವು ಒಳ್ಳೆ ಆಕ್ಟರ್ ಅಂತ. ಒಳಗೆ ಹೋದ್ಮೇಲೆ ನಿಜವಾಗ್ಲೂ ಸರ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸರ್. ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದಿ ವೆರಿ ಬೆಸ್ಟ್. ಮೂವಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ಫ್ಯಾಮಿಲಿಯೆಲ್ಲ ಕೂತು ನೋಡುವಂತ ಮೂವಿ. ನಿಜವಾಗ್ಲೂ ನಿಮ್ಗೆಲ್ಲ ಖುಷಿ ಕೊಡುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಇಟ್ಸ್ ಅ ನ್ಯೂ ಟ್ರೈ. ಖಂಡಿತ ಥಿಯೇಟರ್ಗೆ ಬಂದು ನೋಡಿ. ಲಾಟ್ ಆಫ್ ಗ್ರಿಪ್ಪಿಂಗ್ ಸೀನ್ಸ್ ಇದೆ, ಇನ್ ಬಿಟ್ವೀನ್ ಸಸ್ಪೆನ್ಸ್ ಆಗಿದೆ. ಅಂಡ್ ಇಟ್ಸ್ ವಾಚಬಲ್. ವಿ ಕ್ಯಾನ್ ಕಮ್ ಅಂಡ್ ವಾಚ್ ಇಟ್ ಹ್ಯಾಪಿಲಿ. ಆಕ್ಚುಲಿ ವೆರಿ ಗುಡ್ ಡೈರೆಕ್ಷನ್. ತುಂಬಾ ಚೆನ್ನಾಗಿ ಹೊಸ ಕತೆ. ನಿಮ್ಮ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ವೆರಿ ನ್ಯಾಚುರಲ್ ಆಗಿ ಬಂದಿದೆ. ವೆರಿ ಗುಡ್, ಒಳ್ಳೇದಾಗ್ತದೆ. ಅಂಡ್ ಬೆಸ್ಟ್ ಆಫ್ ಲಕ್ ಫಾರ್ ದ ಎಂಟೈರ್ ಮೂವಿ ಟೀಮ್. ಹೋಪ್ ದಿಸ್ ವಿಲ್ ಬಿ ಅ ಹ್ಯೂಜ್ ಸಕ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಪಾಯವಿದೆ ಎಚ್ಚರಿಕೆ ಸಿನಿಮಾ ನಮ್ಮ ಜೊತೆ ನೀವು ನೋಡಿದ್ದೀರಾ. ಒಂದು ಹೊಸ ತಂಡ, ಹೊಸ ಪ್ರಯತ್ನ, ಭಾಳಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿದೆ. ಒಂದು ಅದ್ಭುತವಾದಂಥ ಪ್ರಯತ್ನ ಮಾಡಿದ್ದಾರೆ ವಿಕಾಶ್ ಅವರು ಕೂಡ. ಆಲ್ ದ ಬೆಸ್ಟ್ ವಿಕಾಶ್. ಹಾಗೆ ರಾಧಾ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಹುಡುಗ ಹೊಸ ಡೈರೆಕ್ಷನ್ ಹೊಸದಾಗಿ ಮಾಡಿದ್ರು ಕೂಡ ಎಲ್ಲೂ ಹೊಸ್ತು ಅಂತ ಅನ್ಸಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಸನಾತ್ ಗೌತಮ್ ಅವರು ಬನ್ನಿ, DOP ಜೊತೆಗೆ ಮ್ಯೂಸಿಕ್ ಎರಡನ್ನೂ ಒಟ್ಟಿಗೆ ತನ್ನ ಜವಾಬ್ದಾರಿಯನ್ನು ಎತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೇಳಬೇಕಂದ್ರೆ ಡೈರೆಕ್ಟರ್ಗೆ ದೊಡ್ಡ ಒಂದು ಶಕ್ತಿ ಈ ಸಿನಿಮಾದಲ್ಲಿ. ಸೊ ಆಲ್ ದ ಬೆಸ್ಟ್ ಸರ್ ನಿಮಗೆ. ನಾನು ಹೇಳೋದೇನು ಅಂತಂದರೆ, ಹೊಸಬರ ಸಿನಿಮಾಗೆ
ಹೊಸಬ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ಲಿರುವಂತಹ ದೊಡ್ಡ ದೊಡ್ಡ ಕಲಾವಿದರುಗಳಾಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ವಾದ. ಸಪೋರ್ಟ್ ಮಾಡಿದ್ರೆ ಹೊಸ ಪ್ರತಿಭೆಗಳು ನಮ್ಮ ಇಂಡಸ್ಟ್ರಿಗೆ ಅಸೆಟ್ ಆಗ್ತಾರೆ. ಸಪೋರ್ಟ್ ಮಾಡಲಿಲ್ಲ ಅಂದರೆ ಈಗ ಹೇಗೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸರ್ಕಸ್ಸು ಮತ್ತೊಂದೇನೋ ನೋಡ್ತಿದ್ವೋ ಹಾಗೆ ನಮ್ಮ ಇಂಡಸ್ಟ್ರಿ ಕೂಡ ನಸಿದೋಗುತ್ತೆ. ಕುಸ್ತೋಗದಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತಿನ ಸ್ಥಿತಿಗತಿಗಳಲ್ಲಿ ನಮ್ಮ ಇಂಡಸ್ಟ್ರಿಗೆ ಹೊಸಬರ ಸಿನಿಮಾನ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬೇಕು. ಇಲ್ದಿದ್ದನ್ನೇ ಹೇಳಿ ಅವ್ರನ್ನ ಹುರಿದುಂಬಿಸಿ ನಾವು ಅವ್ರನ್ನ ಹಾಳು ಮಾಡಬಾರ್ದು. ಜೊತೆಗೆ ಯಾರಿಗೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ. ಸಿನಿಮಾನ ಬಂದು ನೋಡ್ಬೇಕು. ಇಂಡಸ್ಟ್ರಿ ಜೊತೆಗಿದ್ದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬರೀ ಕಮರ್ಷಿಯಲು ದುಡ್ಡು ಅಂತ ಹೋಗಬೇಡಿ. ಇಂಡಸ್ಟ್ರೀಲಿ ನಾವೆಲ್ಲರೂ ಮೂರೊತ್ತು ಊಟ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಕೆಲಸನೇ ಕಾರಣ. ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಿ, ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಟೀಮ್ಗೆ ನಾನು ಈ ಟೀಮೋನಾಗಿ ಇಡೀ ತಂಡಕ್ಕೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಏನು ಅದ್ಭುತ ಸಿನಿಮಾ, ಅಪಾಯವಿದೆ ಎಚ್ಚರಿಕೆ ತುಂಬ ದೊಡ್ಡ ಸಿನಿಮಾ. ನಾವೇನು ಸೂಪರಾಗಿ ಮಾಡಿದ್ವಿ, ಎಕ್ಸ್ಟ್ರಾರ್ಡಿನರಿ ಮಾಡಿದ್ದೀವಿ ಆ ಥರ ಹೇಳ್ತಾ ಇಲ್ಲ. 100% ನೀವೆಲ್ಲ ಥಿಯೇಟ್ರ್ ಬಂದು ಒನ್ ಟೈಮ್ 100% ಕುತ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಈ ಸಿನಿಮಾ ನಿಜವಾಗ್ಲೂ ನಿಮಗೆ ಖುಷಿ ಕೊಡುತ್ತೆ. ನಾನು ಭರವಸೆ ಕೊಡ್ತೀನಿ. ನಮ್ಮ ನಿರ್ಮಾಪಕರ ಪರವಾಗಿ ನಾನು ಹೇಳ್ತೀನಿ, ಇಷ್ಟ ಇಲ್ಲ ಅಂತ ಅಂದರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಮ್ಮ ಪ್ರೊಡ್ಯೂಸರೇ ಹೇಳ್ಬಿಟ್ಟಿದ್ದಾರೆ, ಇಲ್ಲಿ ನಾವೇ ದುಡ್ಡು ವಾಪಸ್ ಕೊಟ್ಬಿಡ್ತೀವಿ ಅಂತ. ಅಂದರೆ ಅಷ್ಟು ಕಾನ್ಫಿಡೆಂಟ್ ಇದೆ ನಮಗೂ ಕೂಡ ನಮ್ಮ ತಂಡದ ಬಗ್ಗೆ. ಜೊತೆಗೆ ನಾನು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದೇವಣ್ಣ. ಅಣ್ಣ ಬಾರಣ, ಬನ್ನಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಮ್ಮ ಇಂಡಸ್ಟ್ರಿಗೆ ಎಲ್ರಿಗೂ ಪರಿಚಯ. ಆದರೆ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರವನ್ನ ಮಾಡಿದ್ದಾರೆ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಇಂಡಸ್ಟ್ರಿಗೆ ಮತ್ತೊಬ್ಬ ಖಳನಾಯಕ ನಟ ಸಿಗ್ತಾರೆ ಅನ್ನೋ ಭರವಸೆ ನಮಗಿದೆ. ಸೊ ಕಲಾವಿದರುಗಳನ್ನ, ಹೊಸ ತಂಡಗಳನ್ನ ಬೆಂಬಲಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಜಿತ್ ತೀರ್ಥಹಳ್ಳಿ, ಅಪಾಯವಿದೆ ಎಚ್ಚರಿಕೆ ಚಿತ್ರದ ನಿರ್ದೇಶಕ. ಸಿನಿಮಾ ಇವತ್ತು ಒಂದು ದೊಡ್ಡ ಕ್ರೌಡ್ ಜೊತೆ, ಅಂದ್ರೆ 250 ಜನರ ಜೊತೆ ಕುತ್ಕೊಂಡು ಇವತ್ತೇ ನಾನು ನನ್ನ ಸಿನಿಮಾನ ನೋಡಿದ್ದು. ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿಗೆ ಸಿಗ್ತಿದ್ದಂತ ರೆಸ್ಪಾನ್ಸು, ಓಕೆ ಒಂದು ಚೇರ್ ಅಪ್ ಮಾಡ್ತಾ ಇತ್ತು, ಎಲ್ಲ ಚೆನ್ನಾಗಾಗ್ತಿದೆ ಮಗ ಅಂತ. ಸೆಕೆಂಡ್ ಹಾಫ್ ನಾನು ಕೊಡೋ ಟ್ವಿಸ್ಟ್ ಟರ್ನ್ಗಳಿಗೆ ಆ ಇಡೀ ಥಿಯೇಟರ್ ಸೈಲೆಂಟ್ ಆಗಿತ್ತು. ಸೊ ಭಯ ಇತ್ತು, ಇದು ಹೆಂಗ್ ತಗೊಳ್ತಾ ಇದ್ದಾರೆ ಅಂತ. ಬಟ್ ಆಚೆ ಕಡೆ ಬಂದ್ಮೇಲೆ ನಂಗೆ ಗೊತ್ತಾಯ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ನನ್ನ ಕಥೆನ, ನನ್ನ ಆರ್ಟಿಸ್ಟ್ಗಳನ್ನ ಹೊಗಳ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನೋಡಿದವ್ರು ಎಲ್ಲರಿಗೂ. ಸೊ ಇದು ನಾಳೆಯಿಂದ ನೋಡೋ ಎಲ್ಲ ಪ್ರೇಕ್ಷಕರು ಹಿಂಗೆ ಅನ್ಸುತ್ತೆ ಅಂತ ಅನ್ಸುತ್ತೆ. ನನ್ನ ಸಿನಿಮಾದಲ್ಲಿ ಈ ಕಾಡುವಂತಹ ಕಾಡಿದೆ, ಕಾಡುವಂತಹ ಹಾಡಿದೆ. ಇದು ಪ್ರೀತಿ ಪ್ರೇತದ ಕತೆ ಮಾತ್ರ ಅಲ್ಲ, ಇದು ಟ್ವಿಸ್ಟು ಟರ್ನು, ಕಾಮಿಡಿ, ಆ ರೊಮ್ಯಾನ್ಸು, ಆ ಒಂದು ಕಚೆಕುಳಿ ಇಡುವಂತ ಸಿನಿಮಾ. ಕನ್ನಡಿಗರು ಕೈ ಹಿಡಿದ್ರೆ ಅಪಾಯದ ಎಚ್ಚರಿಕೆ ದೊಡ್ಡದಾಗಿ ಬೆಳೆಯುತ್ತೆ. ನಿಮ್ಮ ಮತ್ತೆ ಮಾಧ್ಯಮದ ಸಹಕಾರ ಬೇಕು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಮಟ್ಟಿಗೆ ನಾವು ಜಾಸ್ತಿ ಮಾತಾಡೋದಕ್ಕೇನಿಲ್ಲ, ಬಿಕಾಸ್ ಇದು ಒಂದು ಪ್ರೀಮಿಯರ್ ಶೋ ಅಲ್ಲಿ ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಪ್ರತಿಯೊಂದು ಪ್ರೀಮಿಯರ್ ಶೋ ಅಲ್ಲಿ ಯೂಶುವಲಿ ಒಂದು ಪಾಸಿಟಿವ್ ಒಂದು ಮಾತು ಬಂದೇ ಬರುತ್ತೆ, ಚೆನ್ನಾಗಿದೆ ಅನ್ನೋಂಥದ್ದು. ಬಟ್ ಇವತ್ತು ಅದನ್ನು ಮೀರಿ ನನಗೆ ಬಂದಿರೋಂಥ ರೆಸ್ಪಾನ್ಸ್ ಏನಿದೆ ನೋಡಿ ತುಂಬ 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 ಖುಷಿಯಾಗಿದೆ. ಆ್ಯಂಡ್ ಈ ಸಿನಿಮಾ ಡೆಫಿನೆಟ್ಲಿ ಎಲ್ಲ ನಮ್ಮ ಪ್ರೇಕ್ಷಕ ಪ್ರಭುಗಳು ಕೂಡ ಅದೇ ರೀತಿ ತಗೊಳ್ತಾರೆ ಅನ್ನೋಂಥ ದೊಡ್ಡ ನಂಬಿಕೆ ನಮಗಿದೆ. ಆ್ಯಂಡ್ ಒಳ್ಳೆ ಕಷ್ಟಪಟ್ಟು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಡೆಫಿನೆಟ್ಲಿ ಶ್ರಮಕ್ಕೆ ನಮ್ಮ ಕನ್ನಡಿಗರ ಬೆಂಬಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಾ ಭಗವತಿ. ನಮ್ಮ ಇವತ್ತಿನ ಪ್ರೀಮಿಯರ್ ಶೋ ತುಂಬ ಚೆನ್ನಾಗಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು, ಅಂದರೆ ಇಟ್ ವಾಸ್ ತುಂಬ ನರ್ವಸ್ನೆಸ್ ಇತ್ತು, ಏನು ಬರುತ್ತೋ ಏನೋ ರಿಪ್ಲೈ ಅಂತ ಎಲ್ಲರ ಕಡೆಯಿಂದ. ಬಟ್ ಥಿಯೇಟರಿಂದ ಅಂದರೆ ಸ್ಕ್ರೀನ್ನಿಂದ ಹೊರಗಡೆ ಬಂದ ಮೇಲೆ ಎಲ್ಲರ ಮುಖದಲ್ಲಿರೋ ಒಂದು ನಗುನ ನೋಡಿ ತುಂಬಾ ಖುಷಿ ಆಯಿತು. ಗೆದ್ದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತದೆ. ಬಟ್ ನಾಳೆಯಿಂದ ನೋಡಬೇಕು ಏನಾಗ್ತದೆ ಅಂತ.
ಖುಷಿ ಇದೆ. ನಾವೆಲ್ಲ ಬಂದಿದ್ದು ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಬಂದು ಮಾತಾಡಿದುಂಟು. ಅವರೆಲ್ಲ ತಮ್ಮ ಸಮಯವನ್ನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಅವರು ಕೂಡ ಹೇಳ್ತಾ ಇದ್ದಾರೆ ಪ್ರಮೋಟ್ ಮಾಡ್ತೀವಿ, ಈ ಒಂದು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಸೊ ಜನಗಳು ಈ ಒಂದು ಸಿನಿಮಾವನ್ನ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಸೆಲೆಬ್ರಿಟಿ ಶೋನಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಬಂದು, ಮೀಡಿಯಾದವ್ರು ಬಂದು, ಮತ್ತು ಎಲ್ಲ ನನ್ನ ಸ್ನೇಹಿತರುಗಳು ಬಂದು ನಮ್ಮ ಚಿತ್ರತಂಡ 2 ವರ್ಷ ಏನು ಸತತವಾಗಿ ತನ್ನ ಪ್ರಯತ್ನವನ್ನು ಪಟ್ಟು ಇವತ್ತು ಕೊನೆ ಫೈನಲ್ನಲ್ಲಿ ತಂದು ನಿಮಗೆ ತೋರಿಸಿದಾರೋ ಒಂದು ಒಳ್ಳೆಯ ಅಭಿಪ್ರಾಯ ಬಂದಿದೆ. ಹಾಗಾಗಿ ನಮ್ಮ ಚಿತ್ರತಂಡದ ಕಷ್ಟದ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೋತೀನಿ. ದಯಮಾಡಿ ಎಲ್ರಿಗೂ ಇಲ್ಲಿ ಬಂದಿರೋಂಥ ಎಲ್ಲ ಸೆಲೆಬ್ರಿಟಿಗಳು, ಸ್ನೇಹಿತರು ಮತ್ತು ಮಾಧ್ಯಮದವರು ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈ ಸಿನಿಮಾದ ಯಶಸ್ವಿಗೆ ನಾಳೆಯಿಂದ ಥಿಯೇಟ್ರುಗಳಲ್ಲಿ ಆಲ್ ಓವರ್ ಕರ್ನಾಟಕ ಥಿಯೇಟ್ರುಗಳಲ್ಲಿ ಬಿಡುಗಡೆ ಆಗ್ತಿದೆ. ದಯಮಾಡಿ ನೀವೆಲ್ಲ ಒಂದು ಪ್ರಚಾರ ಕೊಡೋದ್ರ ಮುಖಾಂತರ ನಮ್ಮ ಈ ತಂಡದ ಪ್ರಯತ್ನಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೇಕಾಗಿದೆ. ದಯಮಾಡಿ ಈ ಹೆಚ್ಚಿನ ಸಹಕಾರ ಮತ್ತು ಪ್ರಚಾರವನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.